ಮನೇಲಿ ಫಂಕ್ಷನ್ ಇದೆ ಅಂದ್ರೆ ಜೊತೆಗೆ ಟೆನ್ಷನ್ ಕೂಡ ಅಷ್ಟೇ ಇರುತ್ತೆ. ಸೊ ಬೇಗ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂತ ಇದ್ವಿ. ಹಾಗೆ ನಾನು ರೆಡಿ ಆಗಿದ್ದೆ. ಯಾನ ರಿಯಾಕ್ಷನ್ ನೋಡಿ ನಾನು ರೆಡಿ ಆಗಿದ್ದಕ್ಕೆ ಯಾವ ತರ ಹೇಳಿದ್ಲು ಅಂತ. ಗೊಂಬೆ ತರ ರೆಡಿ ಆಗಿ. ಯಾವ ತರ? ಗೊಂಬೆ ಗೊಂಬೆ ತರನಾ? ನಾನ್ ರೆಡಿ ಮಾಡ್ಲಾ ನಿನಗೆ ಗೊಂಬೆ ತರ? ನಾನ್ ರೆಡಿ ಆಗಿದ್ದಕ್ಕೆ ನೋಡಿ ಗೊಂಬೆ ತರ ರೆಡಿ ಆಗಿದ್ಯಾ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯ್ತು ಅವಳ ಮಾತು ಕೇಳಿ. ಹಾಗೆ ಯಾನ ಕೂಡ ರೆಡಿ ಮಾಡಿದೆ. ಹಾಗೆ ಸಿರಿ ಕೂಡ ರೆಡಿ ಆಗಿದ್ದು. ಸ್ವಲ್ಪ ಫೋಟೋ ಶೂಟ್ ವಿಡಿಯೋಸ್ ಎಲ್ಲ ತಗೋತಾ ಇದ್ರು. ರೆಡಿ ಆಗೋದಕ್ಕೇನೆ 2 ಅವರ್ ಆಗ್ಬಿಡ್ತು. ನಾನಂತೂ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಅನಿಸ್ತು ಅಪ್ಪ ಯಾಕಾದ್ರೂ ಮೇಕಪ್ ಮಾಡಿಸ್ಕೊಂಡೆ ಅಂತ. ಬಟ್ ಆಮೇಲೆ ಒಂದ್ ಕಡೆ ಇನ್ನೊಂದ್ ಕಡೆನೂ ಅನಿಸ್ತಾಯಿತ್ತು ಓಕೆ ಮಾಡ್ಕೊಂಡಿದ್ದಕ್ಕೂ ಚೆನ್ನಾಗಾಯ್ತು. ಆ್ಯಕ್ಚುಲಿ ಚೆನ್ನಾಗಾಗಿತ್ತು. ನನಗೆ ಮೇಕಪ್ ತುಂಬ ಇಷ್ಟ ಆಯಿತು. ಬಾಯ್ಸ್ಗೆಲ್ಲ ಇಷ್ಟ ಆಗೋದಿಲ್ಲ ಚೆನ್ನಾಗಿಲ್ಲ ಅಂತಲೇ ಹೇಳೋದು. ನೀವು ನ್ಯಾಚುರಲ್ ಆಗಿ ಚೆನ್ನಾಗಿರ್ತೀರ ಏನಕ್ಕೆ ಮೇಕಪ್ ಎಲ್ಲ ಅಂತಲೇ ಅವ್ರು ಬಾಯಲ್ಲಿ ಬರೋದು ಡೈಲಾಗ್ ಎಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಫಂಕ್ಷನ್ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಮಾಡಿಸ್ಕೋಬೇಕಲ್ವಾ. ಸೊ ಇನ್ನು ಇಯಾನ ಕೂಡ ಹಾಗೆ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಸ್ವೀಟ್ ಎಲ್ಲ ಕೊಟ್ಟು ತಿನ್ನಿಸಿ ಬರ್ತಾಯಿದ್ಲು. ಹಾಗೆ ನಾವು ಓಟ್ ಮಾಡೋಣ ಅಂದ್ಬಿಟ್ಟು ನಾನು ಕಿರಣ್ ಇಯಾನ ಓಟ್ ಎಲ್ಲ ಮಾಡಿದ್ವಿ. ನಮ್ದು ಎಲ್ಲರದು ಓಟ್ ಗರ್ಲ್ ಕಡೆನೇ. ಇಯಾನ ಒಂದೊಂದ್ಸರಿ ಗರ್ಲ್ ಅಂತಾಳೆ, ಒಂದೊಂದ್ಸರಿ ಬಾಯ್ ಅಂತಾಳೆ. ಬಾಯ್ ಯಾಕೆ ಅಂದರೆ ರಾಖಿ ಕಟ್ಟಕ್ಕೆ ಬೇಕು ನನಗೆ ಅಂತ ಹೇಳ್ತಾಳೆ. ಹಾಗೆ ಊಟ ಕೂಡ ಎಲ್ಲ ರೆಡಿ ಆಗಿತ್ತು. ಸೊ ಹಾಗೆ ನಮ್ಮ ಅತ್ತೆ ಅಂದ್ರು ಸಾಂಗ್ ಹೇಳ್ತಾ ಇದ್ರು. ಮಸ್ತ್ ಆಗಿತ್ತು. ಮೀನಿಂಗ್ ಕೇಳಕ್ಕೆ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಮದುವೆ ಆದಮೇಲೆ ಎಷ್ಟು ತವರು ಮನೆ ವ್ಯಾಲ್ಯೂ ಗೊತ್ತಾಗುತ್ತಲ್ವ. ನಿಜ ಕಾಯ್ತಾ ಇರ್ತೀವಿ ಯಾವಾಗ ತವ್ರ ಮನೆಗೆ ಹೋಗ್ತೀವಿ ಅನ್ನೋ ಥರ. ಇನ್ನು ಎಲ್ಲರೂ ಫೋಟೋ ಶೂಟ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ವಿ. ಹಾಗೆ ಊಟ ಕೂಡ ಮಾಡಿದ್ವಿ. ಹಸುವೆ ಆಗಿರಲಿಲ್ಲ. ಏನಾದರೂ ಮನೇಲಿ ಫಂಕ್ಷನ್ ಇದೆ ಅಂದಾಗ ಎಸ್ಪೆಷಲಿ ಈ ಮೇಕಪ್ ಹಾಕೊಂಡಾಗಂತೂ ತಲೆನೋವೇ ಬಂದ್ಬಿಟ್ಟಿರುತ್ತೆ. ಊಟನೇ ಮಾಡಬೇಕು ಅಂತಲೇ ಅನ್ಸೋದಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮಸ್ತಾಗಿ ಡ್ಯಾನ್ಸ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಇನ್ನು ಊಟ ಕಡೆ ಓಡೋರೆಲ್ಲ ಮತ್ತೆ ರಿಟರ್ನ್ ಹೊರಟರು. ನಾವು ಕೂಡ ಅವತ್ತಿನ ದಿನನೇ ರಿಟರ್ನ್ ಹೋಗಬೇಕಾಗಿತ್ತು. ಸೊ ಕಿರಣ್ ಇರೋದಕ್ಕೇ ಆರಾಮಾಗಿ ಯಾನ ಮಲ್ಸ್ಕೊಂಡು ಇದ್ರು. ನನಗೂ ಕೂಡ ಸ್ವಲ್ಪ ಟೈಮ್ ಸಿಕ್ತು ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಓಡಾಡೋದಕ್ಕೆ ಎಲ್ಲ. ಸೊ ಯಾನ ಕೂಡ ಊಟ ಮಾಡಿಸು ಅಂತ ಹೇಳಿದ್ರು. ಅವಳಿಗೆ ಊಟ ಮಾಡಿಸ್ತಾ ಇದ್ದೆ. ಸಾಯಂಕಾಲ ಟೀ ಕುಡ್ಕೊಂಡ್ವಿ. ಹಾಗೆ ಕೇಕ್ ಕೂಡ ತರ್ತಿದ್ವಿ. ಸೊ ಕೇಕ್ ಕಟ್ ಮಾಡೋಣ ಅಂತ. ಆ್ಯಕ್ಚುಲಿ ಫಂಕ್ಷನ್ ಟೈಮಲ್ಲೇ ಕಟ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಆಮೇಲೆ ಅನಿಸ್ತು. ಸೊ ಎಲ್ಲರೂ ಕುತ್ಕೊಂಡು ಕೇಕ್ ಕಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರಿಟರ್ನ್ ಬ್ಯಾಂಗ್ಳೂರ್ ಕಡೆಗೆ ಹೊರಟಿದ್ವಿ. ಯಾನ ಕೂಡ ಅಳ್ತಾ ಇದ್ಲು ಪಾರ್ವಜಿ ಬರ್ತಾ ಇಲ್ಲ ಅಂತ ಜೊತೆಗೆ. ಸೊ ಅಷ್ಟೇ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.